ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿಗಳಾಗಿದ್ದೇ ಒಂದು ಅಚ್ಚರಿಯ ಕತೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ದೈವೇಚ್ಛೆ. ಬಯಸಿ ಬಂದ ಭಾಗ್ಯವಲ್ಲ ಸನ್ಯಾಸತ್ವ. ರಾಯರ ಕುರಿತು ಇನ್ನೊಂದಷ್ಟು ಅಚ್ಚರಿಯ ಸಂಗತಿಗಳನ್ನ ಈ ವಿಡಿಯೋದಲ್ಲಿ ಕೇಳೋಣ. ಹಾಗೆ ನೋಡಿದ್ರೆ ಅದೆಷ್ಟೋ ಜನರ ಬದುಕಿನ ಇತಿಹಾಸ ಬರೆದ ರಾಘವೇಂದ್ರ ಸ್ವಾಮಿಗಳ ಬದುಕು ಒಂದು ರೀತಿಯ ದೈವೇಚ್ಛೆ. ಸನ್ಯಾಸಿ ಆಗ್ತೀನಿ, ಮಠ ಸೇರ್ತೀನಿ ಅನ್ನೋ ಕಲ್ಪನೆ ಕೂಡ ಕಂಡವರಲ್ಲ ರಾಯರು, ಅಥವಾ ಮಠ ಸೇರೋ ಕಲ್ಪನೆಯೂ ಅವರಲ್ಲಿರ್ಲಿಲ್ಲ. ಅಂದು ವೆಂಕಣ್ಣ ಭಟ್ಟರಾಗಿದ್ದ ರಾಯರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನ ಹುಡುಕ್ತಾ ಇದ್ರು. ಅವರ ಬಳಿ ಕಲಿತ ರಾಯರು ಪಾಂಡಿತ್ಯ ಪ್ರವೀಣರು. ಆದ್ರೆ ರಾಯರಿಗೆ ಸನ್ಯಾಸಿ ಆಗುವ ಊಹೆಯೂ ಇರ್ಲಿಲ್ಲ. ಕಲಿಯೋ ವೇಳೆಗೆ ಸಂಸಾರಿಯಾಗಿದ್ರು, ಒಬ್ಬ ಮಗನನ್ನು ಹೊಂದಿದ್ರು. ಹೀಗಾಗಿ ಗುರುಗಳಿಂದ ಬಂದ ಸನ್ಯಾಸದ ಆಹ್ವಾನವನ್ನ ರಾಯರು ತಿರಸ್ಕರಿಸ್ತಾರೆ. ಆದ್ರೆ ದೇವ್ರು ಬಿಡ್ಬೇಕಲ್ಲ, ಮನೆಯಲ್ಲಿ ತಾನು ಸನ್ಯಾಸಿ ಆಗೋದಿಕ್ಕೆ ಒಪ್ಪಿಗೆ ಇಲ್ಲ, ಹೆಂಡತಿ ಮಕ್ಕಳಿಗೆ ಇದಕ್ಕೆ ಒಪ್ಪಿಗೆ ಇಲ್ಲ ಅಂತ ರಾಯರು ತಮ್ಮ ಗುರುಗಳ ಬಳಿ ಹೇಳ್ತಾರೆ. ಆದ್ರೆ ಗುರುಗಳು ತಮಗೆ ಪರಮಾತ್ಮನ ಪ್ರೇರಣೆ ಆಗಿದೆ ಅಂತ ಹೇಳ್ತಾ ರಾತ್ರಿ ಬೆಳಗಾಗುವುದರೊಳಗೆ ರಾಯರನ್ನ ಉತ್ತರಾಧಿಕಾರಿ ಪೀಠದಲ್ಲಿ ಕೂರ್ಸ್ಬಿಡ್ತಾರೆ. ಗುರುವಿಗೂ ಕೆಲವೊಮ್ಮೆ ಭಗವಂತ ಪರೀಕ್ಷೆಗಳನ್ನ ನೀಡ್ತಾನೆ ಅನ್ನೋದಿಕ್ಕೆ ರಾಯರ ಬದುಕೆ ಸಾಕ್ಷಿ. ತಂಜಾವೂರಿನಲ್ಲಿ ತನ್ನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನ ಸ್ವೀಕರಿಸ್ತಾರೆ. ಇತ್ತ ರಾಯರ ಮಡದಿ ಪತಿ ಇಲ್ಲವೆಂದು ಮನನೊಂದಿ ಚಿಕ್ಕ ಮಗನನ್ನ ಏಕಾಂಗಿ ಮಾಡಿ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ. ರಾಯರಿಗೆ ಹೇಳಿಕೊಳ್ಳಲಾರದ ಸಂಕಟ. ಭಗವಂತ ಅಂತ ದೇವರನ್ನ ನೆನೀತಾರೆ. ಎಲ್ಲದಕ್ಕೂ ಒಂದು ವ್ಯವಸ್ಥೆ ಆಗತ್ತೆ. ಆದ್ರೆ ಪತ್ನಿ ಮಾತ್ರ ರಾಯರನ್ನ ಬಿಡೋದಿಲ್ಲ. ಪಿಶಾಚಿ ರೂಪದಲ್ಲಿ ಬಂದು ನಾನು ನಿಮ್ಮ ನೆರಳಿನಲ್ಲಿ ಇರ್ತೀನಿ ಅಂತ ಹಠ ಹಿಡಿತಾರೆ. ರಾಯರಿಗೆ ಪತ್ನಿಯ ಸ್ಥಿತಿ ನೋಡಿ ಸಂಕಟವಾಗುತ್ತೆ. ಮಗನಿಗೂ ಸಹ ಕಾಟ ಕೊಡ್ತಾ ಇರುವಂತಹ ಪತ್ನಿಗೆ ಮುಕ್ತಿ ನೀಡೋದಿಕ್ಕೆ ರಾಯರು ನಿರ್ಧಾರ ಮಾಡ್ತಾರೆ. ಪಿಶಾಚಿ ರೂಪ ತಾಳಿದ ಪತ್ನಿಗೆ ಮಂತ್ರಾಕ್ಷತೆಯ ಸ್ಪರ್ಶ ಮಾಡ್ತಾರೆ. ಕೊನೆಗೆ ಪಿಶಾಚಿ ಸುಟ್ಟು ಕರ್ಕಲಾಗುತ್ತೆ. ಭಗವಂತ ನೀಡಿದ ಪರೀಕ್ಷೆಯನ್ನ ಧೈರ್ಯದಿಂದ ಎದುರಿಸಿದ ರಾಯರು ಮುಂದೆ ಸಾಕ್ತಾರೆ. ಈಗಾಗ್ಲೇ ರಾಯರ ಪವಾಡದ ಬಗ್ಗೆ ಸಾಕಷ್ಟು ಮಾತಾಡಿದ್ದೇವೆ. ಆದ್ರೂ ಮುಗಿಯದಷ್ಟು ಪವಾಡಗಳು ಅವರದ್ದು. ನಂಬಿದ ಪ್ರತಿ ಭಕ್ತರ ಬದುಕಿನಲ್ಲಿಯೂ ಒಂದೊಂದು ಪವಾಡ ತೋರಿಸಿದ್ದಾರೆ. ಬಿಂದು ಎನ್ನುವಾಕೆ ತುಮಕೂರು ಜಿಲ್ಲೆಯ ಸಣ್ಣ ಗ್ರಾಮದಲ್ಲಿ ಬೆಳೆದು ಬಂದ ಯುವತಿ. ಓದಿದ್ದು ಮಾತ್ರ 10ನೇ ತರಗತಿ. ಓದು ಮುಗಿಯೋ ಮುನ್ನವೇ ಅವರಿಗೆ ವಿವಾಹವಾಗುತ್ತೆ. ಗಂಡನ ಜೊತೆ ಮೊದಲು ಸಂಸಾರ ಚೆನ್ನಾಗೇ ನಡೀತಾ ಇರುತ್ತೆ. ಆದ್ರೆ ಮದುವೆಯ ನಂತರ ಕೆಲ ವರ್ಷಗಳು ಕಳೆದ ಹಾಗೆ ಆಕೆಯ ಗಂಡ ಕುಡಿತದ ಚಟಕ್ಕೆ ಬಿದ್ದು ದುಡಿದ ಸಂಪೂರ್ಣ ಹಣವನ್ನ 1 ರೂಪಾಯಿ ಸಹ ಮನೆಗೆ ನೀಡೋದಿಲ್ಲ. ಮನೆಯಲ್ಲಿ ತಮ್ಮ 2 ಸಣ್ಣ ಮಕ್ಕಳೊಂದಿಗೆ ಜೀವನ ನಡೆಸೋದೇ ಕಷ್ಟವಾಗಿರುತ್ತೆ. ಕಾಲ ಕಳೆದಂತೆ ಆಕೆಯ ಗಂಡ ಆರೋಗ್ಯದ ಸಮಸ್ಯೆಗೊಳಗಾಗಿ ದೈವಾಧೀನರಾದ್ರು. ಒಮ್ಮೆ ತಮ್ಮ ಪಕ್ಕದ ಮನೆಯವರಿಂದ ಗುರು ರಾಘವೇಂದ್ರರ ಪವಾಡದ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಹೀಗೆ ಮಾಹಿತಿ ಪಡ್ಕೊಂಡು ತುಂಬಾ ನಿಷ್ಠೆಯಿಂದ ಗುರುಗಳ ಪ್ರಾರ್ಥನೆ ಮಾಡಿದ್ರು. ಒಮ್ಮೆ ತಮ್ಮ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೇಗೋ ಕಷ್ಟಪಟ್ಟು ಮಂತ್ರಾಲಯಕ್ಕೆ ತೆರಳಿ 3 ದಿನಗಳ ಕಾಲ ಗುರುಗಳ ಸೇವೆ ಮಾಡಿದ್ರು. ಇನ್ನೇನ್ ಮರುದಿನ ಊರಿಗೆ ಹೋಗ್ಬೇಕು ಅನ್ನೋ ಸಮಯದಲ್ಲಿ ರಾತ್ರಿ ಮಲಗಿದ್ದಾಗ ಸ್ವಪ್ನದಲ್ಲಿ ಗುರುರಾಯರು ಬಂದು ಸೂಚನೆ ನೀಡ್ತಾರೆ. ಆ ಸೂಚನೆ ಏನಂದ್ರೆ, ನೀನು ಒಂದು ಸಣ್ಣ ರೀತಿಯ ಗೃಹ ಉದ್ಯಮ ಶುರು ಮಾಡುವಂತ ಗುರುಗಳು ಆಕೆಗೆ ಸೂಚನೆ ನೀಡಿರ್ತಾರೆ. ಮರುದಿನ ಆಕೆಗೆ ತನ್ನ ಕನಸಿನ ಬಗ್ಗೆ ಅರಿವಾಯ್ತು. ಗುರುಗಳು ಹೇಳಿದ ಹಾಗೆ ಗೃಹ ಉದ್ಯಮ ಅಂದ್ರೆ ಏನ್ ಮಾಡೋದು? ನಾನು ಓದಿದ್ದು 10ನೇ ತರಗತಿ ಮಾತ್ರ, ನನ್ಗೇನು ತಿಳಿದಿಲ್ಲ ಅಂತ ಯೋಚಿಸ್ತಾ ಕೂತ್ರು. ಆದ್ರೆ ಅವರಿಗೆ ಅಡುಗೆಯಲ್ಲಿ ಜ್ಞಾನವಿತ್ತು. ಇವರು ರುಚಿಯಾದ ಸಾಕಷ್ಟು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ತಯಾರು ಮಾಡ್ತಾ ಇದ್ರು. ಇವರು ಮೊದಲು ಸಣ್ಣ ಸಂಘ ಸಂಸ್ಥೆಯಿಂದ ಸಣ್ಣ ಮಟ್ಟದ ಸಾಲ ಪಡೆದು ಇದೇ ಉದ್ಯೋಗ ಶುರು ಮಾಡಿದ್ರು. ಗುರುರಾಯರ ಅನುಗ್ರಹ ಈಕೆಗೆ ಸಿಕ್ಕಿದ್ರಿಂದ ಸಣ್ಣ ರೀತಿಯಲ್ಲಿ ಶುರು ಮಾಡಿದ ವ್ಯವಹಾರ ಇಂದು ಲಕ್ಷಗಳಲ್ಲಿ ನಡೀತಾ ಇದೆ. ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸಿಕ್ಕರೆ ಜೀವನದಲ್ಲಿ ಎಲ್ಲವೂ ಸಹ ಪವಾಡವಾಗಿ ನಡೆಯುತ್ತೆ ಅನ್ನೋದಕ್ಕೆ ಇಂತಹ 100 ಕಥೆಗಳು ಸಿಗ್ತವೆ. ಹೋದ್ರೆ ಮುಗಿಯದಷ್ಟು ಪವಾಡಗಳು ರಾಯರ ಅವತಾರದಲ್ಲಿದೆ. ನೀವು ಒಮ್ಮೆ ಮಂತ್ರಾಲಯಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ರಾಯರಿಗೆ ಶಿರಬಾಗಿ ನಮಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಅಂತ ಹೇಳ್ತಾ ನೋಡ್ತಾ ಇರಿ ಟೆಕ್ ಸ್ಟಾರ್ ಕ್ರಿಯೇಟರ್. ಥ್ಯಾಂಕ್ ಯು.